ನನ್ನ ಬೆಸ್ಟ್ ಮೂಮೆಂಟ್ ಅಂದರೆ ಮನೆ ಕ್ಲೀನಾಗಿ ಇಟ್ಕೊಂಡಿದ್ದಕ್ಕೆ ಎಲ್ಲರೂ 3 ಸಲ ಕ್ಲಾಪ್ಸ್ ತಡ್ತಾರೆ. ಆಮೇಲೆ ಇನ್ನೊಂದು ಬಂದು ಮಲ್ಲಮ್ಮ ಅವರು ನನಗೆ ಹೀರೋ ಝೀರೋ ಇನ್ನೊಂದೇನೋ ಇರುತ್ತೆ 3 ಬ್ಯಾಡ್ಜು, ಅದನ್ನ ಎಲ್ಲಾರ್ಗೂ ಆಗ್ತಾ ಇರ್ತಾರೆ. ಆದರೆ ಅವ್ರಿಗೆ ಮೀನಿಂಗ್ ಗೊತ್ತಿರುತ್ತೆ, ಎಲ್ಲರಿಗೂ ಮೀನಿಂಗ್ ಗೊತ್ತಿದ್ದು ಆಗ್ತಿರ್ತಾರೆ. ಆದ್ರೆ ಮಲ್ಲಮ್ಮ ಬಂದು ಪಾಪ 3 ಕೈಗೆ ಬರುತ್ತೆ, ಅವ್ರು ಅನ್ಕೊಂತಾರೆ ಇದು ಅವಾರ್ಡ್ ಅಂತ ಅನ್ಕೊಂಡ್ಬಿಡ್ತಾರೆ, ಅಂದ್ರೆ ಬೇಷ್ ಅನ್ನೋದಕ್ಕೆ ಕೊಡೋದಕ್ಕೆ ಅಂತ. ಅವ್ರ ಮೈಂಡ್ ಸೆಟ್ ಏನಿರುತ್ತೆ ಅಂದ್ರೆ ಹಿಂಗೆ ನೋಡ್ತಾರೆ, ಎಲ್ಲಾರ್ಗೂ ಕೊಟ್ಟವ್ರಲ್ಲ ಪಾಪ ಸತೀಶ್ ಅವ್ರು ಇಷ್ಟು ಒಳ್ಳೆಯವರು, ಇಷ್ಟು ಕೆಲಸ ಮಾಡ್ತಾರೆ, ಇವ್ರು ಒಂದು ಕೊಟ್ಟಿಲ್ವಲ್ಲ ಅಂದ್ಬಿಟ್ಟು 3ರಲ್ಲಿ 1 ಎತ್ಕೊಬಂದು ಹಾಕ್ತಾರೆ. ಅದು ನೋಡಿದ್ರೆ 0 ಆಗಿರುತ್ತೆ, ನನಗೆ ಬಂದಿದ್ದು 0 ಆಗಿರುತ್ತೆ. ಆಮೇಲೆ ಮುಗಿಯುತ್ತೆ, ನನಗೆ ಗೊತ್ತಾಯಿತು ಅವ್ರಿಗೆ ಗೊತ್ತಿಲ್ಲದೆ ಹಾಕಿರ್ತಾರೆ ಅಂತ. ನಾನು ಎಲ್ಲ ಮುಗಿದ ಮೇಲೆ ಅಮ್ಮ ಮಲ್ಲಮ್ಮ ಅವರೇ ಅದು ಏನು ಹಾಕಿದ್ರಿ, ಅದ್ರದ್ದು ಮೀನಿಂಗ್ ಗೊತ್ತಾ ಅಂತ ನಕ್ಕೊಂಡು ಕೇಳ್ತೀನಿ. ಇಲ್ಲ ನಾನು ಎಲ್ಲರಿಗೂ ಹಾಕಿದ್ರಲ್ಲ ಪಾಪ ನಿಮಗೆ ಇಷ್ಟು ಒಳ್ಳೆಯವ್ರು, ನಿಮಗೆ ಯಾರು ಹಾಕಿಲ್ವಲ್ಲ ಅಂತ ಬಂದು ಹಾಕಿದೆ ಅಂತಾರೆ. ಅಂದರೆ ಆ ಇನ್ನೋಸೆನ್ಸ್ ಅದು ನಂಗೆ ಇಷ್ಟ ಆಯಿತು. ಅವಾಗ ನಾನು ಅವ್ರಿಗೆ ಹೇಳ್ತೀನಿ, ಮೇಡಮ್ ಮಲ್ಲಮ್ಮ ಅವರೇ 0 ಅಂದರೆ ವೇಸ್ಟ್ ನನ್ನ ಮಗ ಅಂತ ಹೇಳ್ತೀನಿ. ಅವಾಗ ಅಯ್ಯೋ ಇಲ್ಲ ನೀವು ಬೆಸ್ಟು, ನಾನು ಎಲ್ಲರಿಗೂ ಹಾಕಿದ್ರಲ್ಲ ನಿಮ್ಗೆ ಹಾಕಿಲ್ಲ ಅಂತ ಹಾಕ್ದೆ, ಸಾರಿ ಅಂತ ಕೇಳ್ತಾರೆ. ಅದು ನನಗೆ ನೆಕ್ಸ್ಟ್ ಬೆಸ್ಟ್ ಅನಿಸ್ತು. ಬೇಜಾರಾಗಿದ್ದು ವರ್ಸ್ಟ್ ಅಂತ ಅನ್ಸಿದ್ದಿದ್ರೆ? ವರ್ಸ್ಟ್ ಅಂದರೆ ಈ ಆ್ಯಕ್ಟರ್ಗಳೆಲ್ಲ ಗುಂಪುಗಾರಿಕೆ ಮಾಡಿ ನಾನು ಹೇಳೋ ಮಾತುಗಳನ್ನೆಲ್ಲ ಅದರಲ್ಲಿ ಧನು ಬಂದು ನಾಯಿ ಸತೀಸ ಅಂತ ಕಿಂಡಲ್ಲಾಗಿ ಮಾತಾಡ್ದ. ಆಮೇಲೆ ನಾನು ಏನಾದ್ರು ಹೇಳಕ್ಕೆ ಹೋದರೆ 125 ದೇಶ ನಾಯಿ ಅದು ಇದು ಹೇಳಕ್ಕೆ ಹೋದರೆ ಎಲ್ಲರೂ ಅದಕ್ಕೆ ಉಲ್ಟಾ ತಿರುಗ್ತಾ ಇದ್ರು. ಆದರೆ ಎಲ್ಲ ಸೇರಿ ಉಲ್ಟಾ ತಿರುಗ್ತಾ ಇದ್ರು, ಒಬ್ಬೊಬ್ಬರೇ ಅಲ್ಲ, ಎಲ್ಲರೂ ಯಾರೂ ನಂಬಕ್ಕೆ ಇದಿರಲ್ಲ. ಆದರೆ ಕಾಕ್ರೋಚ್ ಸುದಿಯವ್ರಿಗೆ ಮಾತ್ರ ನಂದು ಹಳೆಯದು ಗೊತ್ತಿತ್ತು, ಆಚೆ ಅವರು ನನ್ನ ಬಗ್ಗೆ ತಿಳ್ಕೊಂಡಿದ್ರು. ಆದರೆ ಅವರು ಇಂಡಿಯಾ ಫೇಮಸ್ ಅಂತ ಹೇಳಿದ್ರು, ನಾನು ಇಂಟರ್ನ್ಯಾಷನಲ್ ಫೇಮಸ್ಸು. ಅವ್ರು ಇಂಡಿಯಾ ಫೇಮಸ್ ಅನ್ನೋದಾದ್ರು ತಿಳ್ಕೊಂಡಿದ್ದಕ್ಕೆ ಅವರೊಬ್ರು ನಂಬ್ತಾ ಇದ್ರು.